ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಹೇಗಿದ್ದೀರಾ? ನಂಬಿಕೆ ಗಾಯದ ನಂತರ. ಹಂಗಂದ್ರೆ ಇಲ್ಲಿ ಎಷ್ಟು ಜನ ನಿಮ್ಮ ಜೀವನ ಕಷ್ಟ ನಷ್ಟ ಗಾಯ ಇಲ್ಲದೆ ಇದೀರಾ ಅಂತಂದ್ರೆ ಯಾರು ಇಲ್ಲ, ಹೌದಾ? ಎಲ್ಲರಿಗೂ ನೋವಿದೆ, ಗಾಯ ಇದೆ, ಕಷ್ಟ ಇದೆ, ನಷ್ಟ ಇದೆ, ಸಂಕಷ್ಟ ಇದೆ. ಕೆಲವರಿಗೆ ಜಾಸ್ತಿ ಇದೆ, ಕೆಲವರಿಗೆ ಕಮ್ಮಿ ಇದೆ. ಬಟ್ ಅವ್ರವ್ರ ಗಾಯ ಅಲ್ವಾ? ಗಾಯ ಆದ ನಂತರ ಕೂಡ, ಕಷ್ಟದಲ್ಲಿದ್ದರೂ ಕೂಡ ನಂಬಿಕೆ ಇದೆಯಾ, ನಂಬಿಕೆಯಲ್ಲಿ ನಾನು ಇದೀನಾ ಅನ್ನೋಂಥ ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕು. ಸೊ ನಮ್ಮ ಸಭೆಯಲ್ಲಿ ಏನಾಗ್ಬಿಡ್ತಾ ಇದೆ ಅಂದ್ರೆ, ಈಗ ಇದು ನನ್ನ ಅನಿಸಿಕೆ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಓಕೆ, ಯಾರ ಹತ್ರ ಮಾತಾಡಿದ್ರು ಬ್ರೋ ನಮ್ಮ ಹತ್ರ ಇಷ್ಟೊಂದು ಕಷ್ಟ ಇದೆ, ಅಷ್ಟೊಂದು ಕಷ್ಟ ಇದೆ, ಈ ಥರ ಆಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಕಷ್ಟ ಮಾತಾಡ್ಕೊಳ್ತೀರಿ. ಹೌದು, ಸಭೆ ಅಂದ್ರೆ ನಾವು ಒಂದು ಕುಟುಂಬದ ಥರ ಕಷ್ಟ ಸುಖಗಳು ಒಬ್ರೊಬ್ರ ಹತ್ರ ನಾವು ಹಂಚ್ಕೋಬೇಕು, ಹೇಳ್ಕೋಬೇಕು. ಬಟ್ ಏನಾಗ್ಬಿಡ್ತಾ ಇದೆ ಅಂದ್ರೆ, ಬರೀ ಕಷ್ಟನೇ ಹಂಚ್ಕೊಳ್ತಾ ಇದ್ದೀರಿ. ಏನಾಗ್ತಿದೆ, ಅಯ್ಯೋ ನಮ್ಮ ಸಭೆಯಲ್ಲಿ ಬರೀ ಕಷ್ಟದಲ್ಲಿರೋರು ಮಾತ್ರನೇ ಇದ್ದಾರೆ, ಹಂಗಾದ್ರೆ ಜಯನೇ ಇಲ್ವಾ, ಆಶೀರ್ವಾದನೇ ಇಲ್ವಾ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡ್ತಾ ಇದ್ರಿ. ಸೊ ಸ್ವಲ್ಪ ಆಲೋಚನೆ ಮಾಡಿ ನೋಡಿದೆ, ಬಹಳಷ್ಟು ಯಾಕೆ ಜನ ಈ ಕಷ್ಟ ಆ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಹಂಚ್ಕೊಳ್ಳೋಕ್ಕೆ, ನನ್ನ ಹತ್ರ ಇಷ್ಟು ಕಷ್ಟ ಇದೆ ಬ್ರದರ್, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಅದು ಗುಡ್, ವೆರಿ ಗುಡ್, ತುಂಬಾ ಒಳ್ಳೇದು. ಆದ್ರೆ ಕೆಲವು ಸಾರಿ ಏನಾಗ್ಬಿಡ್ತಾ ಇದೆ ಅಂದ್ರೆ, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಇದೆ ಬ್ರದರ್, ಅದಕ್ಕೋಸ್ಕರ ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಿ ಯಾವ ರೀತಿಲಿ ಜೀವನ ಮಾಡಬೇಕೋ ಆ ರೀತಿಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಕಾರಣ ಗಾಯಗೊಂಡಿದ್ದೀನಿ, ಕಾರಣ ಕಷ್ಟದಲ್ಲಿದ್ದೀನಿ, ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಕಷ್ಟ ಬ್ರದರ್, ಇಷ್ಟೊಂದು ನಷ್ಟ ಬ್ರದರ್, ಅದಕ್ಕೋಸ್ಕರ ದೇವರ ಬಗ್ಗೆ ಆಗ್ಲಿ ದೇವರ ರಾಜ್ಯದ ಬಗ್ಗೆ ಆಗ್ಲಿ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಈ ಕಷ್ಟ ಎಲ್ಲ ತೀರೋಗ್ಲಿ ಆಮೇಲೆ ನೋಡಿ ಅಂತ ಅನ್ಕೊಳ್ತೀರಿ. ಒಂದು ಕಷ್ಟ ಆದ್ಮೇಲೆ ಇನ್ನೊಂದು ಕಷ್ಟ, ಇನ್ನೊಂದು ಕಷ್ಟ ಆದ್ಮೇಲೆ ಇನ್ನೊಂದು ಕಷ್ಟ, ಒಂದು ಗಾಯ ಅಂದ್ರೆ ಇನ್ನೊಂದು ಗಾಯ, ಅದೇ ರೀತಿ ನಡೀತಾನೆ ಹೋಗ್ತಾ ಇದೆ. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಹಳ ತಿಂಗಳುಗಳಿಂದ ನನಗೆ ಇದು ಕಾಡ್ತಾ ಇದೆ. ಏನಂತಂದ್ರೆ, ಅದೇ ದಿನ ಸಾಯೋರ್ಗೆ ಅಳೋರು ಯಾರು? ಅರ್ಥ ಆಯ್ತಾ? ದಿನ ಸಾಯೋರ್ಗೆ ಅಳೋರು ಯಾರು? ದಿನ ಬಂದು ಬ್ರದರ್ ನಮ್ಮ ಜೀವನದಲ್ಲಿ ಇರ್ತಾರೆ ಎಷ್ಟೊಂದು ಕಷ್ಟ ಬ್ರದರ್ ಅಂದ್ರೆ ಎಷ್ಟು ಅಂತ ಅಯ್ಯೋ ಪಾಪ ಅನ್ನೋದು. ಸೊ ಆಲೋಚನೆ ಮಾಡಿ ನೋಡಿ, ಕಷ್ಟ ನಷ್ಟ ಗಾಯ ಎಲ್ಲ ಕಡೆನೂ ಇದೆ. ಆದರೆ ನಾನು ಈ ಸಭೆಯಲ್ಲಿ ಬರೀ ಸದಸ್ಯನಾಗಿ ಇದ್ಬಿಟ್ಟಿದ್ದೀನ, ಅಥವಾ ನಾನು ಸೈನಿಕನಾಗಿ ಜೀವನ ಮಾಡ್ತಾ ಇದ್ದೀನ? ಒಬ್ಬ ಸೈನಿಕ ಅಂತ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಸೈನಿಕ ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಅಯ್ಯೋ ನನ್ಗೆ ಇಷ್ಟು ಪ್ರಾಬ್ಲಮ್ ಬ್ರದರ್, ಅಯ್ಯೋ ನನ್ಗೆ ಅಷ್ಟು ಅಂತ ಹೇಳಕ್ಕಾಗತ್ತಾ? ಆ ರೀತಿಲಿ ಏನಾದ್ರು ಆ ಮನಸ್ಸಿನಲ್ಲಿ ಆ ತರ ವಿಷಯಗಳು ಇಟ್ಕೊಂಡು ಹೋದ ಅಂದ್ರೆ ಫಸ್ಟ್ ಸಾಯೋರು ಅವರೇ. ಯಾಕಂದ್ರೆ ವೈರಿ ಬಂದು ಓಹೋ ನಿಮ್ಗೆ ಇಷ್ಟೊಂದು ಕಷ್ಟನಾ, ಓಕೆ ನಾನು ಗುಂಡೊಡಿಯಲ್ಲ, ನಿಮ್ಮನ್ನ ಸಾಯಿಸಲ್ಲ ಅಂತ ಹೇಳಲ್ಲ. ಕಷ್ಟ ಇರ್ಲಿ ನಷ್ಟ ಇರ್ಲಿ ಹೇಗಾದಿರ್ಲಿ ಸಿಕ್ಕಿದ್ರೆ ಗುಂಡೊಡಿತಾರೆ. ನಮ್ಮ ವೈರಿ ಸೈತಾನ ಕೂಡ ಹಾಗೇನೆ. ಅಯ್ಯೋ ನಿಮಗೆ ತುಂಬಾ ಕಷ್ಟನಾ, ಓಕೆ ಸ್ವಲ್ಪ ಕಷ್ಟನ ಕಮ್ಮಿ ಮಾಡ್ತೀನಿ ಅಂತ ಅನ್ಕೊಳ್ಳಲ್ಲ. ನನ್ನ ಧ್ಯೇಯನೇ ಇದು, ನಿಮ್ಮನ್ನ ಕಷ್ಟದಲ್ಲಿ ಗಾಯದಲ್ಲಿ ಇಟ್ಟು ನೀವು ಏನೂ ಮಾಡ್ದಿರಾ ಸುಮ್ಮನೆ ಇರ್ಬೇಕನ್ನೋದೇ ನನ್ನ ಧ್ಯೇಯ. ನಾವು ಸೈನಿಕರಾಗಿದ್ದೀರಾ ಅಥವಾ ದಿನ ಸಾಯೋರ್ತ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ನಮ್ಗೆ ಹೇಳ್ಕೊಂತ ಇದ್ದೀರಾ? ರೂತಳ ಬಗ್ಗೆ ನಾವು ಕಲಿತಾ ಇದ್ದೀರಿ ಅಲ್ವಾ? ಅವರ ಜೀವನದಿಂದ 3ನೇ ಅಧ್ಯಾಯದಿಂದ ಕೆಲವು ವಿಷಯಗಳು ನಾವು ಕಲ್ತ್ಕೊಳ್ಳೋಣ, ಓಕೆನಾ? ಏನ್ ಅನ್ನಿಸ್ತು ನರಿ ಬಗ್ಗೆ?
ಅನ್ಫೇತ್ಫುಲ್. ಓಕೆ, ಏನು ಅನ್ನಿಸ್ತು ನರಿ ಬಗ್ಗೆ? ಸೆಲ್ಫಿಶ್. ಎಲ್ಲ ಇಂಗ್ಲಿಷ್ ಅವರು ಇದ್ದೀರಾ. ಕನ್ನಡದಲ್ಲಿ ಸ್ವಾರ್ಥಿ. ಸ್ವಾರ್ಥಿ ಮಾತ್ರನಾ? ಮೋಸ ಮಾಡ್ತು. ಒಂಟೆ ಬಗ್ಗೆ ಏನಿಸ್ತು? ನರಿ ಜೊತೆ ಇರೋದ್ರಿಂದ ಅದು ನರಿ ತೋರಿಸ್ತದೆ. ನೀವು ನರಿನ ಒಂಟೆನ? ಓಕೆ, ಸೊ ನಿಮ್ಮ ಬಗ್ಗೆ ನೀವು, ನನ್ನ ಬಗ್ಗೆ ನಾನು ಆಳವಾಗಿ ಆಲೋಚನೆ ಮಾಡಬೇಕು. ಕೆಲವು ಸರಿ ನಾನು ನರಿ ತರ, ಕೆಲವು ಸರಿ ನಾನು ಒಂಟೆ ತರ. ಸೊ ಈ ತರ ಗುಣಗಳ ಬಗ್ಗೆ ಈಗ ಅಧ್ಯಾಯ ನಾವು ಓದೋಣ. ಅದರಲ್ಲಿ 3 ಜನ ಇದ್ದಾರೆ. ಆ 3 ಜನರ ಗುಣಗಳ ಬಗ್ಗೆ, ಅವ್ರ ಬಗ್ಗೆ, ಆ ಗುಣ ನೋಡಿ ನಾನು ಆ ತರ ಇದ್ದೀನ ಇಲ್ವಾ, ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಬೆಲ್ಕಾಕೋಣ. ರೆಡಿನಾ? ಸೊ ನಂಬಿಕೆ ಗಾಯದ ನಂತರ. ಸೊ ರೂತಳು 1, 2 ಆಯ್ತು. ಈಗ 3ನೇ ಅಧ್ಯಾಯ ನಾವು ಓದ್ತಾ ಇದ್ರಿ. ಸೊ 3 ಜನರು, ಒಬ್ರು ನವೋಮಿ, ಇನ್ನೊಬ್ರು ರೂತಳು, 3ನೇವರು ಬೋವಜ. ಓಕೆ, ಬಹಳ ವಿಷಯಗಳು ನನಗೆ ಮನಸ್ಸುರುಗೊಳ್ತು ಈ ಅಧ್ಯಾಯ ಓದಿದಾಗ. ಅದರಲ್ಲಿ ಬಹಳ ನನಗೆ ಕಾಣಿಸಿದಂತಹ 3 ವಚನಗಳು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದು, ನಯೋಮಿ ಸೊಸೆಗೆ, ನನ್ನ ಮಗಳೇ, ನೀನು ಗೃಹಿಣಿಯಾಗಿ ಸುಖದಿಂದಿರೋಕ್ಕೋಸ್ಕರ ನಾನು ಪ್ರಯತ್ನಿಸಬೇಕಲ್ಲವೇ. ಅಲ್ಲಿಂದ ಶುರು ಮಾಡೋಣ. ಮೂರೇ ವಚನ, ಅದನ್ನ ಹೈಲೈಟ್ ಮಾಡಿದ್ದೀನಿ. ಈ ವಚನ ನೋಡ್ಬೇಕಾದ್ರೆ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಪ್ರಾಮಾಣಿಕವಾಗಿ ನಿಮ್ಮ ಬಗ್ಗೆ ನೀವೇ ಪರಿಗಣಿಸಿ. ಆಳವಾಗಿ ನನ್ನ ವ್ಯಕ್ತಿತ್ವ, ನನ್ನ ಗುಣ ಯಾವ ಥರದ್ದು ಅಂತ ಆಲೋಚನೆ ಮಾಡಿ. ಸೊ ನವೋಮಿ ಬಗ್ಗೆ ಯೋಚನೆ ಮಾಡ್ದ ಅಂತಂದ್ರೆ, ಸಿಕ್ಕಾಪಟ್ಟೆ ನಷ್ಟದಲ್ಲಿದ್ವು. ಅಂದ್ರೆ ನನ್ನ ಹೆಸರೇ ಬದಲಾವಣೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನನಗಿಂತ ಗತಿ ಕೆಟ್ಟ ಹೆಂಗಸು ಇಲ್ಲ, ದೇವರಿಂದ ಶಪಿಸಲ್ಪಟ್ಟಿದ್ದೀನೇನೋ ನಾನು ಅನ್ನೋ ರೀತಿಯಲ್ಲಿ ನನ್ನ ಹೆಸರೇ ಬದಲಾಯಿಸಿ ಅಂತ ಹೇಳಿದ್ರು. ಅಷ್ಟು ನೋವಿನಲ್ಲಿದ್ರು. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ರಿ. ಅಷ್ಟು ನೋವಿನಲ್ಲಿದ್ದಾಗ್ಲೂ ಕೂಡ 3ನೇ ಅಧ್ಯಾಯದಲ್ಲಿ ಆ 1ನೇ ವಚನದಲ್ಲಿ ಏನ್ ನೋಡ್ತಾ ಇದ್ರೆ, ಅತ್ತೆ ಸೊಸೆಯ ಒಳ್ಳೆತನದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಯ್ಯೋ, ನನಗೆ ಇಷ್ಟೊಂದು ನಷ್ಟ, ಇಷ್ಟೊಂದು ಕಷ್ಟ. ಹೌದು, ಅದು ನಿಜ, 1ನೇ ಅಧ್ಯಾಯದಲ್ಲಿ ಆಗಿರುವಂತ ವಿಷಯ. ಆದ್ರೆ 3ನೇ ಅಧ್ಯಾಯದಲ್ಲಿ ನನ್ನ ಸೊಸೆ ನನಗೋಸ್ಕರ ಎಲ್ಲವನ್ನೂ ಬಿಟ್ಟು ಬಂದಿದ್ದಾರೆ, ಅವರ ಒಳ್ಳೆತನಕ್ಕೋಸ್ಕರ, ಅವರಿಗೆ ಒಳ್ಳೇದಾಗ್ಲಿ, ಆ ತರ ಆಲೋಚನೆ ಮಾಡುವಂತ ವ್ಯಕ್ತಿತ್ವ, ಗುಣ ಅತ್ತೆದಾಗಿತ್ತು. ಇವತ್ತು ನನ್ನ ಗುಣ ಯಾವ ತರ ಇದೆ ಅಂತ ಆಲೋಚನೆ ಮಾಡಿ ನೋಡಿ. ಇನ್ನೊಬ್ಬರ ಸಹಾಯಕ್ಕೋಸ್ಕರ ಅಂತ ನಾನು ಜೀವನ ಮಾಡ್ತಾ ಇದ್ದೀನ, ಅಥವಾ ಸ್ವಾರ್ಥತೆಯಿಂದ ನಾನು ಜೀವನ ಮಾಡ್ತಾ ಇದ್ದೀನ? ನಾನು ನನಗೋಸ್ಕರ, ನನ್ನ ಇಷ್ಟ, ನನ್ನ ಕಷ್ಟ, ನನ್ನ ಸುಖ ಅಂತ ನಾನು ಅನ್ನುವಂಥ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀರ? ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂದ್ರೆ, ಇವಾಗ ಸ್ವಲ್ಪದ ಮುಂಚೆ ಹೇಳ್ದಂಗೆನೆ, ಪ್ರಾಮಾಣಿಕವಾಗಿ ಪರಿಗಣಿಸಿ ನೋಡಿ. ಹೊರಗೆ ನೋಡ್ದ ಅಂತಂದ್ರೆ ನಾವು ಬೇರೆಯವ್ರಿಗೆ ತೋರಿಸ್ಕೊಡ್ತೀರಲ್ವಾ, ಆ ಗುಣಲಕ್ಷಣಗಳು ನೋಡ್ದ ಅಂದ್ರೆ ನಾವೆಲ್ಲರೂ ಒಳ್ಳೆಯವ್ರೆ. ಕಿರಣ್ ಬ್ರದರ್ ಅಂದ್ರೆ ಎಷ್ಟು ಒಳ್ಳೆಯವರು, ದೇವರ ರಾಜ್ಯಕ್ಕೋಸ್ಕರ, ಜನರಿಗೋಸ್ಕರ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಇದು ಹೊರಗೆ ಕಾಣಿಸುವಂತಹ ವ್ಯಕ್ತಿತ್ವ, ನನ್ನ ಗುಣ. ಒಳಗಡೆ ನಾನು ಎಂಥವನು ನಾನು ಪರಿಗಣಿಸಿ ನೋಡಬೇಕು. ನಾನು ಬೆಳ್ಕೊಂಡು ಬಂದಿರೋಂಥ ವಿಧಾನ ನೋಡ್ದ ಅಂತಂದ್ರೆ ನಾನೊಂದು ಮೃಗ. ನಿಜ ಹೇಳ್ಬೇಕಂದ್ರೆ ಮೃಗದ ವ್ಯಕ್ತಿತ್ವ ನನ್ನದು. ಹೇಗೆ? ಕೆಲವು ಉದಾಹರಣೆಗಳು ಕೊಡ್ತೀನಿ. ಒಂದು ಸಮಯ ಇತ್ತು, ನನ್ಗೆ ಅವಾಗಿನ್ನೂ ಮದುವೆ ಆಗಿರ್ಲಿಲ್ಲ. ದೊಡ್ಡ ದೊಡ್ಡ ನಾಯಕರೆಲ್ಲ ಹೊರದೇಶಕ್ಕೆ ಹೋಗಿದ್ರು, ಪಟ್ಟಣದಲ್ಲಿ ಇರಲಿಲ್ಲ.
ನಾವು ಚಿಕ್ಕ ಚಿಕ್ಕ ನಾಯಕರೇ ಸಭೆ ನಡೆಸಬೇಕಾಗಿತ್ತು. ಸೊ ದೊಡ್ಡ ನಾಯಕರು ಸಭೆ ಬಿಟ್ಟು ಹೋಗ್ಬೇಕಂದ್ರೆ ಹೊರಗಡೆಗೆ ಹೋಗ್ಬೇಕಾಗಿದ್ದು ಮುಂಚೆ ಹೀಗೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ಹೋಗಿದ್ರು. ನಾವು ಕೆಲವು ವಿಷಯಗಳಲ್ಲಿ ಅದಕ್ಕೆ ತದ್ ವಿರುದ್ಧವಾಗಿ ನಡ್ಕೊಂಡಿದ್ರಿ, ಯೋಚನೆ ಮಾಡಿರ್ಲಿಲ್ಲ. ಯವನ ಬಿಸಿ ರಕ್ತ ಕೆಲವು ವಿಷಯ ಮಾಡಿಬಿಟ್ಟಿದ್ರಿ, ಮಾಡಬಾರ್ದಾಗಿತ್ತು. ಅವ್ರು ಹೇಳಿರುವಂಥ ರೂಲ್ಸ್ ಪ್ರಕಾರ ನಾವು ನಡೆದಿಲ್ಲ. ಅವರು ವಾಪಸ್ ಬಂದ ಮೇಲೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ಗೊತ್ತಿದೆಯಲ್ವಾ, ಲೀಡರ್ಸ್ ಜೊತೆಯಲ್ಲಿ ಏನಾದ್ರು ಏನಂದ್ರೆ 1 hour ಕ್ಲಾಸ್ ತಗೊಂಡ್ರು. ನಮಗೆ ಸಿಕ್ಕಾಪಟ್ಟೆ ಬೈದ್ರು. ಎಷ್ಟು ಬೈದ್ರು ಅಂದ್ರೆ ಅಷ್ಟು ಬೈದ್ರು. ನನಗೂ ಇನ್ನೊಬ್ಬ ನನ್ನ ಜೊತೆಲಿದ್ದಂಥ ನಾಯಕರಿಗೂ, ಸಹೋದರರಿಗೆ ಇಬ್ಬರಿಗೂ ಚೆನ್ನಾಗಿ ಬೈದ್ರು. ಬೈದ ನಂತರ ಆ ಕೊಠಡಿ, ಆ ರೂಮ್, ಆ ಮನೆ ಬಿಟ್ಟು ವಾಪಸ್ ನಮ್ಮ ಬ್ರದರ್ಸ್ ಫ್ಲಾಟ್ ಇತ್ತು, ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಜೊತೆಗಿಲ್ಲಿದ್ರಲ್ಲ ಇನ್ನೊಬ್ಬ ಬ್ರದರ್, ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅವ್ರು ನನ್ನ ಕಡೆ ತಿರ್ಕೊಂಡು, ಕಿರಣ್ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ನಾವು ತಪ್ಪು ಮಾಡಿದ್ರಿ, ಬದಲಾವಣೆ ಆಗ್ಬೇಕು ಅಂತ ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ಹೇಳಿದೆ ನಾನು. ಅವ್ರಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಗಾಡಿ ನಿಲ್ಲಿಸಿ ನನ್ನ ಕಡೆ ತಿರುಗಿ, ನೀನು ಒಬ್ಬ ಮನುಷ್ಯನೇನೋ, ನೀನು ಮೃಗ, ಸ್ವಲ್ಪನಾದ್ರೂ ಭಾವನೆಗಳಿಲ್ಲ, 1 hour ಬೈದಿದ್ದಾರೆ, ಅಷ್ಟೇ ಅಂತ ಹೇಳ್ತಿದ್ಯಾ, ಭಾವನೆ ಅನ್ನೋದೇ ಇಲ್ಲ ನಿನ್ನಲ್ಲಿ ಅಂತ ಸಿಕ್ಕಾಪಟ್ಟೆ ಬೈದಿದ್ರು. ಅವರು 3 ದಿನ ಯಾರ ಹತ್ರನೂ ಮಾತಾಡಲಿಲ್ಲ. ಅವರ ಭಾವನೆ ಅಂದ್ರೆ ಅಷ್ಟೊಂದು ಬೈದಿದ್ರು. ನನ್ನ ಭಾವನೆ ಅಂಥ ಮೃಗತ್ವ ನನ್ನೊಳಗೆ, ಅಂದ್ರೆ ಭಾವನೆ ಬಗ್ಗೆ ಲೆಕ್ಕನೇ ಇರಲಿಲ್ಲ. ಯಾಕೆ ಹಂಗೆ? ನಾನು ಬೆಳ್ಕೊಂಡು ಬಂದಂಥ ವಿಧಾನ. ನಾನು ಚಿಕ್ಕವನಿದ್ದಾಗಲೇ ನನ್ನ ತಾಯಿನ ಕಳ್ಕೊಂಡೆ. ನನ್ನ ತಾಯಿನ ಕಳ್ಕೊಂಡಿರೋ ದಿನ ನನಗೆ ಈಗಲೂ ಜ್ಞಾಪಕ ಇದೆ. ಏನು ಜ್ಞಾಪಕ ಇದೆ ಅಂತಂದರೆ, ತಾಯಿ ತಿರೋಗಿದ್ದಾರೆ, ಅವ್ರ ಬಾಡಿಯಲ್ಲಿದೆ. ನನಗೆ ಬಹಳ ಜ್ಞಾಪಕ ಇರೋದು ಅಂದರೆ, ಯಾರೋ ಅಂಕಲ್ ಬಂದು ನಮ್ಮನ್ನು ಹೋಟೆಲ್ ಕರ್ಕೊಂಡೋಗಿ ಚೌಚೌಬಾತ್ ಇಸ್ಕೊಟ್ರು. ನನಗೆ ಫುಲ್ ಖುಷಿ, ಚೌಚೌಬಾತ್ ಇಸ್ಕೊಟ್ರು. ಕೇಸರಿ ಬಾತ್ ಅಂತ ನನಗೆ ತುಂಬ ಇಷ್ಟ. ಸೊ ಅದೇ ನನಗೆ ಜ್ಞಾಪಕ ಇದೆ. ಇಲ್ಲಿ ತಾಯಿನ ಕಳ್ಕೊಂಡಿದ್ದೀನಿ, ಆ ನೋವು ಅದಕ್ಕೆ ನಮ್ಗೆ ಜ್ಞಾಪಕ ಇಲ್ಲ. ಅಂತಹ ಮೃಗತ್ವ ನಾನು, ಆ ರೀತಿಲಿ ಬೆಳ್ಕೊಂಡು ಬಂದಿರೋಂಥ ನಾನು. ಇವತ್ತು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಮನುಷ್ಯಂತೆ ನಾನು ಇದ್ದೀನಿ ಅಂತಂದ್ರೆ, ಅದು ಸಭೆಗೆ ಬಂದ ನಂತರ, ಸತ್ಯವೇದ ಓದಿದ ನಂತರ ದೇವರು ಅನೇಕ ವಿಷಯದಲ್ಲಿ ನನ್ನನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಮಾಡ್ತಾ ಇದ್ದಾರೆ. 1 ಸ್ನೇಹಿತರು, 2 ನನ್ನ ಪತ್ನಿ. ಕುಟುಂಬ ಅಂದ್ರೆ ಹೀಗಿರ್ಬೇಕು, ಭಾವನೆಗಳಿರ್ಬೇಕು, ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರಬೇಕು, ಅದೆಲ್ಲ ಇರಲಿಲ್ಲ ನನಗೆ. ನಾನು ಬೆಳ್ಕೊಂಡ್ ಬಂದಿರೋದ, ನಾನು, ನನ್ನ ತಂದೆ, ನನ್ನ ತಮ್ಮ, ನಮ್ಮದೇ ಆದಂಥ ಒಂದು ಪ್ರಪಂಚದಲ್ಲಿ ಜೀವನ ಮಾಡ್ಕೊಂಡು ಬರ್ತಾ ಇದ್ವಿ. ಸ್ವಾರ್ಥತೆ ತುಂಬಿತ್ತು. ನಾನು ಹೇಳ್ತಾ ಇರೋದೆಲ್ಲ ಆಳವಾದಂಥ. ಹೊರಗಿನಿಂದ ನೋಡ್ದೆ ಅಂದ್ರೆ ಎಲ್ರೂ ಈ ಕುಟುಂಬ ತರ ಬೇರೆ ಕುಟುಂಬ ಇಲ್ಲ ಆ ಥರ ಇರುತ್ತೆ. ಆದರೆ ನನಗೆ ಗೊತ್ತು ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನೊಳಗೆ ಎಂತಹ ಮೃಗತ್ವ ಇದೆ. ನಯೋಮಿ ಅಷ್ಟೊಂದು ನೋವಿನಲ್ಲಿದ್ದರೂ ಕೂಡ ನನ್ನ ಸೊಸೆ ಚೆನ್ನಾಗಿರ್ಬೇಕು, ಅವ್ರಿಗೋಸ್ಕರ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಾನು ಆ ರೀತಿಲಿ ಏನಾದರೂ ಬೇರೆಯವ್ರು ಒಳ್ಳೇದಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ರು, ಅದ್ರ ಒಳಗಡೆ ಏನೋ ಒಂದು ಸ್ವಾರ್ಥತೆ ಇರುತ್ತೆ. ನನ್ನ ಹೆಸರಿಗೋಸ್ಕರ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು, ಪ್ರಶಂಸೆ ಮಾಡಬೇಕು, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸೊ ಪದೇ ಪದೇ ನನ್ನನ್ನು ನಾನೇ ತಡಿಬೇಕು. ಇಲ್ಲ, ದೇವ್ರಿಗೋಸ್ಕರ ಮಾಡು, ವಾಕ್ಯ ಹೇಳುತ್ತೆ ಅದಕ್ಕೆ ವಿಧೇಯನಾಗಿ ಮಾಡು, ನಿನಗೆ ಹೆಸರು ಬರುತ್ತೆ ಅಂತ ಮಾಡಬೇಡ ಅಂತ ನನಗೆ ನಾನೇ ಹೇಳ್ಕೊಳ್ತಾ ಇರಬೇಕು. ಇಲ್ಲಾಂದ್ರೆ ಮತ್ತೆ ನಾನು ಆ ಮೃಗತ್ವದ ಕಡೆ ಹೋಗ್ಬಿಡ್ತೀನಿ. ಇದು ಬರೀ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಆವಾಗಲೇ ನಾನು ಹೇಳಿದ್ನಲ್ಲ, ನರಿ, ಮೂರ್ಖತನ, ಸ್ವಾರ್ಥ, ಮೋಸ ನಮ್ಮಲ್ಲಿದೆಯಾ? ಎಷ್ಟರ ಮಟ್ಟಿಗೆ ನಾನು ನಿಸ್ವಾರ್ಥವಾಗಿ ಜೀವನ ಮಾಡ್ತಾ ಇದ್ದೀನಿ ಆಲೋಚನೆ ಮಾಡಿ ನೋಡಿ. ಸಭೆಗೆ ಯಾಕೆ ಬರ್ತಾ ಇದ್ದೀರಿ? ಸುಮ್ಮನೆ ಅಟೆಂಡೆನ್ಸ್ ಆಗ್ಬಿಟ್ಟು ಹೋಗಕ್ಕ, ಅಥವಾ ಯಾಕೆ ಬರ್ತಾ ಇದ್ದೀನಿ? ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಡಿ, ನಾನೇ ಪ್ರಶ್ನೆ ಕೇಳ್ಕೋಬೇಕು. ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಆರಾಧನೆ ಮಾಡ್ತಾ ಇದ್ದೀನಾ? ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಾ? ಪ್ರಾಮಾಣಿಕವಾಗಿ ಪರಿಗಣಿಸಿ ನೋಡ್ದ ಅಂದ್ರೆ ನಮ್ಮ ಒಳಗಿನ ಆ ವ್ಯಕ್ತಿತ್ವ ಕಾಣಿಸ್ಕೊಳ್ಳುತ್ತೆ. ಆ ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಇದೆಯಾ? ಯೇಸುವಿನಂತೆ ನಾನು ಆಗ್ತಾ ಇದ್ದೀನಾ? ಆಗ ನಾನು ನಿಜವಾಗ್ಲೂ ಕ್ರೈಸ್ತನಂತೆ, ನಿಜವಾಗ್ಲೂ ಶಿಷ್ಯನಂತೆ, ನಾನು ನಿಜವಾದ ಕ್ರೈಸ್ತನಾಗ್ತೀನಿ. ಇಲ್ಲ ಅಂದ್ರೆ ಬರೀ ಈ ಸಭೆಯ ಒಬ್ಬ ಸದಸ್ಯ ಮಾತ್ರ. ಸೊ ನನ್ನ ವ್ಯಕ್ತಿತ್ವ ಎಂಥದ್ದು?
ಪರಿಗಣಿಸಿ ನೋಡಿ. ನಯೋಮಿ ಎಷ್ಟೊಂದು ಕಷ್ಟದಲ್ಲಿದ್ರು, ಆದರೂ ಸೊಸೆ ಬಗ್ಗೆ ಆಲೋಚನೆ ಮಾಡ್ತಾರೆ. ನನ್ನ ವ್ಯಕ್ತಿತ್ವ ಅಂಥದ್ದು, ನಾನು ಏನೇ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ದೀನಿ, ಆವಾಗ ನಾನು ಚೆಕ್ ಮಾಡ್ಕೊತಾ ಇರಬೇಕು. ಆ ಮೃಗುತ್ವ ನನ್ನಲ್ಲಿ ಇದೆಯಾ, ಹೊಡಿಬೇಕು, ಸಾಯಿಸ್ಬೇಕು, ಪದೇ ಪ್ರಯತ್ನ ಮಾಡ್ತಾ ಇರಬೇಕು. ಆವಾಗಲೇ ನಾನು ಮನುಷ್ಯನಾಗಕ್ಕೆ ಸಾಧ್ಯ, ಆವಾಗಲೇ ನಾನು ಕ್ರೈಸ್ತನಾಗಕ್ಕೆ ಸಾಧ್ಯ. ಹೊರನೋಟಕ್ಕೆ ನಾನು ಬೇರೆನೆ, ಆ ಹೊರನೋಟ ಏನ್ ಜನ ನೋಡ್ತಾ ಇದ್ದಾರೋ ಅದೇ ನಿಜ ಅಂತ ನಾನು ಹೋಗ್ತಾ ಇದ್ರೆ ನನ್ನಂತ ಮೂರ್ಖ ಬೇರೆ ಯಾರು ಇಲ್ಲ. ಇದು ನನ್ನ ಬಗ್ಗೆ. ಅದೇ ರೀತಿಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ನೋಡಿ. ನನ್ನ ವ್ಯಕ್ತಿತ್ವ, ನನ್ನ ಗುಣ ಎಂಥದ್ದು, ಇದು ಯಾರಿಗೂ ಕಾಣಿಸಲ್ಲ. ನೀವು ಆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೀವು ನೋಡ್ತಿರಲ್ಲ, ಅದ್ರ ಒಳಗಡೆ ಬರೀ ಹೊರನೋಟಕ್ಕೆ ನೋಡೋದಲ್ಲ, ನನ್ನ ಒಳಗಡೆ ನಿಮಗೆ ಮಾತ್ರ ಗೊತ್ತು. ನಿಮ್ಮ ಹೆಂಡತಿ ಗಂಡನಿಗೂ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಮಕ್ಕಳಿಗೂ ಗೊತ್ತಿಲ್ಲದೆ ಇರ್ಬೋದು ನನ್ನ ವ್ಯಕ್ತಿತ್ವ. ಇನ್ನೊಂದು ವಿಷಯ ನನಗೆ ಅನಿಸಿದ್ದು, ಹೊರಗಿನ ಪ್ರಪಂಚಕ್ಕೆ ನಾನು ಒಳ್ಳೆಯವನಾಗಿ ಕಾಣಿಸ್ಕೊಳ್ಳೋದು ಬಹಳ ಸುಲಭ. ನನ್ನ ಕುಟುಂಬದವರಿಗೆ ನಾನು ಒಳ್ಳೆಯವನಾದಾಗ ನಿಜವಾದ ಕ್ರೈಸ್ತತ್ವ ಬರುತ್ತೆ. ನನ್ನ ಮಕ್ಕಳಿಗೆ ನಾನು ನಿಜವಾದ ಗುಣ, ಹೌದು ಬೇಷ್ ಅನಿಸ್ಬೇಕು, ನನ್ನ ಹೆಂಡತಿಗೆ ನನ್ನ ಗಂಡನಿಗೆ ಬೇಷ್ ಅನಿಸ್ಬೇಕು, ಆವಾಗ ನನ್ನ ವ್ಯಕ್ತಿತ್ವ ಗೊತ್ತಾಗುತ್ತೆ. ಸೊ ಆ ವ್ಯಕ್ತಿತ್ವ ಎಂಥದ್ದು, ಒರಿಜಿನಲ್ ನಿಜತ್ವದಲ್ಲಿ ನಾನು ಯಾರು. ಬಹಳ ಸಾರಿ ನಾವು ಓಡೋಗ್ತೀರಿ, ಆ ನಿಜ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ, ನಿಜ ನೋಡೋಕ್ಕಾಗಲ್ಲ, ಯಾಕಂದ್ರೆ ಬಹಳ ವಿಕಾರವಾಗಿರುತ್ತೆ. ಅದು ನಿಜ. ಮೊದಲು ಅದನ್ನ ಪರಿಗಣಿಸಿ ನೋಡಿ, ಒಪ್ಕೊಳ್ಳಿ, ಹೌದು ನಾನು ಇಂಥವನು. ಒಪ್ಕೊಂಡ್ಮೇಲೆ ಅದರಿಂದ ಬದಲಾವಣೆ ಆಗಕ್ಕೆ ಪವಿತ್ರಾತ್ಮರ ಸಹಾಯ ಕೇಳಿ. ಮೊದಲನೇ ವ್ಯಕ್ತಿತ್ವ ನಯೋಮಿ ಅವರದು. ಎರಡನೇದು ರೂತಳು. ಪರಿಸ್ಥಿತಿ ಹೇಗಿದೆ? ಗಂಡ ಕಳ್ಕೊಂಡಿದ್ದಾರೆ, ತನ್ನ ಮನೆ ಕಡೆ ಹೋಗಲ್ಲ, ಊರ್ ಕಡೆ ಹೋಗಲ್ಲ, ಅತ್ತೆ ಜೊತೆನೆ ಇರ್ತೀನಿ ಅಂತ ಹೇಳಿದ್ರು. ಅಂತ ಸಮಯದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡಮ್ಮ, ನೀನ್ ಹೋಗು, ನಮ್ಮ ಒಬ್ಬ ನೆಂಟ ಇದ್ದಾರೆ, ಅವ್ರ ಮನೆಗೆ ಹೋಗು, ಅದು ರಾತ್ರಿಯಲ್ಲಿ ಹೋಗು, ಅವನ್ ಮಲ್ಕೊಂಡಿರೋ ಜಾಗದಲ್ಲಿ ಮಂಚದ ಕಾಲ್ ಹತ್ರ ಎಲ್ಲಿರುತ್ತಲ್ವಾ ಅಲ್ಲಿ ಹೋಗಿ ನೀನ್ ಕುತ್ಕೋ. ನೀವು ರೂತಳಾಗಿದ್ರೆ, ನಾನು ರೂತಳಾಗಿದ್ರೆ ಹೇಗೆ ಅನ್ನಿಸ್ತಾ ಇತ್ತು ನಮ್ಗೆ? ಮತ್ತೆ ಏನ್ ಹೇಳ್ತಿದ್ದೀರಾ, ಈಗ್ಲೇ ಗಂಡನ್ ಕಳ್ಕೊಂಡಿದ್ದೀನಿ, ನನ್ನ ಜೀವನ ಅಲ್ಲೋಲ ಕಲ್ಲೋ ಆಗಿದೆ, ಎಷ್ಟು ಕಷ್ಟ ಇದೆ, ಎಷ್ಟು ನೋವಿನಲ್ಲಿದೆ, ಇಂಥ ಸಮಯದಲ್ಲಿ ನಾನು ಹೋಗ್ಬೇಕಾ, ಅದು ರಾತ್ರಿಯಲ್ಲಿ ಒಬ್ಳೆ, ಏನೇನಾಗ್ಬೋದು, ಎಷ್ಟು ಭಯ, ಎಷ್ಟು ಆತಂಕ ಇರುತ್ತೆ. ಆದರೂ ರೂತಳು ಹೇಳಿದಂತ ವಚನ ಏನ್ ಹೇಳುತ್ತೆ, ನೀನು ಹೇಳಿದ್ದೆಲ್ಲವನ್ನು ನಾನು ಮಾಡುತ್ತೇನೆ. 5ನೇ ವಚನ, ಅತ್ತೆ ನೀವೇನ್ ಹೇಳ್ತಿರೋ ಅದ್ರ ಪ್ರಕಾರ ನಡೀತೀನಿ. ಎಷ್ಟೇ ಗಾಯ ಆಗಿದ್ರು, ಎಷ್ಟೇ ನೋವಾಗಿದ್ರು, ಎಷ್ಟೇ ಕಷ್ಟ ಬರ್ತಾ ಇದ್ರು ಇನ್ನೂ ನಾನು ನಂಬ್ತೀನಿ. ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ಬಹಳ ಸಿಕ್ಕಾಪಟ್ಟೆ ರಿಸ್ಕ್, ಏನೆಲ್ಲ ಆಗ್ಬೋದಾಗಿತ್ತು, ಆದ್ರೂ ರಿಸ್ಕ್ ತಗೊಳಕ್ ನಾನು ರೆಡಿ ಇದ್ದೀನಿ. ನಮ್ಮ ಕ್ರೈಸ್ತರ ಜೀವನ ನೋಡಿದ್ರೆ ಆರಾಮ್ ಜೀವನ ಆಗ್ಬಿಟ್ಟಿದೆ. ಬರ್ತೀರಿ ಹೋಗ್ತೀರಿ, ಬರ್ತೀರಿ ಹೋಗ್ತೀರಿ. ಆ ಕಷ್ಟ, ಆ ಬಲಿದಾನದ ಜೀವನ ಮರ್ತೋಗ್ಬಿಟ್ಟಿದೆ ನಮ್ಗೆ. ಆರಾಮಿನ ಜೀವನ ಆಗ್ಬಿಟ್ಟಿದೆ. ದೇವ್ರ ಆಶೀರ್ವಾದ ಮಾಡ್ತಾ ಇದಾರಂತ ಆಶೀರ್ವಾದ ಎಂಜಾಯ್ ಮಾಡ್ತಾ ಇದ್ರಿ, ವೆರಿ ಗುಡ್, ಎಂಜಾಯ್ ಮಾಡ್ಬೇಕು. ಆದ್ರೆ ಅದೇ ಜೀವನನ, ಅಷ್ಟೇನಾ ನಾನು ರೂತಲ್ ತರ ರಿಸ್ಕ್ ತಗೊಳಕ್ಕೂ ನಾನು ರೆಡಿ ಇದ್ದೀನಿ. ನಾನು ರಿಸ್ಕ್ ತಗೊಳಕ್ಕೂ ರೆಡಿ ಇದ್ರೇನೆ ನಾವು ಮುಂದೆ ಹೋಗಕ್ ಸಾಧ್ಯ, ಆತ್ಮಿಕವಾಗಿ ಬೆಳೆಯೋಕ್ ಸಾಧ್ಯ. ಹೌದು, ಸಮಯ ಇಲ್ಲ, ಸತ್ಯವೇದ ಓದಿ ಅಧ್ಯಯನ ಮಾಡೋದಕ್ಕೆ ಸಮಯ ಇಲ್ಲ. ರಿಸ್ಕ್ ತಗೊಂಡು ಸಮಯ ಮಾಡಿ ನಾನು ಓದ್ತೀನಿ, ತಿಳ್ಕೊಂತೀನಿ. ಸಭೆಗೆ ಎಷ್ಟೊಂದು ಜನ ಬರ್ತಾ ಇಲ್ಲ, ಖಾಲಿ ಚೇರ್ಗಳಿದೆ. ಯಾಕೆ ಬರ್ತಾ ಇಲ್ಲ? ಸಮಯ ಇಲ್ಲ. ಅವ್ರಿಗೆ ಫೋನ್ ಮಾಡೋಕೆ ನಾನು ಸಮಯ ಮಾಡ್ಕೊಳ್ತೀನಿ. ನನ್ನ ಆರಾಮಿನ ಜೀವನ ಬಿಟ್ಟು ಬಲಿದಾನದ ಜೀವನ ನಾನು ಮಾಡ್ತೀನಿ ಅಂದಾಗ ಅದು ನಿಜವಾದ ಕ್ರೈಸ್ತತ್ವ. ಎಷ್ಟು ಮಟ್ಟಿಗೆ ನಾನು ಸೈನಿಕನಾಗಿ ಜೀವನ ಮಾಡ್ತಾ ಇದ್ದೀನಿ. ಸೈನಿಕ ರಿಸ್ಕ್ ತಗೊಳ್ತಾನೆ. ನಾವು ಸಭೆ ಕಟ್ಟುವಂತಹ ಸದಸ್ಯರಾಗಿದ್ದೀರಾ ಅಥವಾ ಸುಮ್ಮನೆ ಬಂದು ಹೋಗುವಂತ ಸದಸ್ಯರಾಗಿದ್ದೀರಾ? ರೂತಳು ರಿಸ್ಕ್ ತಗೊಳ್ತಾ ಇದ್ದಾರೆ. ಎಷ್ಟೇ ಗಾಯ ಆಗಿದ್ರು ನಾನು ಮತ್ತೆ ನಂಬ್ತೀನಿ, ದೇವ್ರಿಗೋಸ್ಕರ ಜೀವನ ಮಾಡ್ತೀನಿ,
ನಿಜವಾದ ಕ್ರೈಸ್ತರ ವ್ಯಕ್ತಿತ್ವ ನನ್ನಲ್ಲಿ ಬೆಳೆಸ್ಕೊಳ್ತೀನಿ ಅನ್ನೋಂಥ ನಂಬಿಕೆ ಆತಳಲ್ಲಿತ್ತು. ಬೋಜನ್ ಬಗ್ಗೆ ಯೋಚನೆ ಮಾಡ್ದ ಅಂದ್ರೆ, ಕೊನೆಯದಾಗಿ ಅತ್ತೆ ನವೇಮ್ ಏನ್ ಹೇಳ್ತಾರೆ ಬೋಜನ್ ಬಗ್ಗೆ? ಈ ಕಾರ್ಯ ಮುಗಿಯೋ ತನಕ ಅವನು ಸಮಾಧಾನದಿಂದ ಇರುವುದಿಲ್ಲ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಅಂತಹ ವ್ಯಕ್ತಿತ್ವ ಇದೆ? ನಾವು ಇದು ಮಾಡಬೇಕು, ಅದು ಮಾಡಬೇಕು, ನನ್ನ ಕುಟುಂಬನ ಬದಲಾವಣೆ ಮಾಡಬೇಕು, ನನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡಬೇಕು, ನಮ್ಮ ಕುಟುಂಬದಲ್ಲಿರುವಂತಹ ಸಂಬಂಧಗಳನ್ನು ಸರಿ ಮಾಡ್ಕೋಬೇಕು, ನಮ್ಮ ಕುಟುಂಬದಲ್ಲಿ ಕಷ್ಟ ಇದೆ, ನೋವಿದೆ, ನಿಜವಾದ ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ, ಸಂತೋಷ ಇಲ್ಲ, ಅದನ್ನ ಬೆಳೆಸ್ಬೇಕು, ಆಸೆ ಇದೆ, ಪ್ರಯತ್ನನೂ ಪಡ್ತೀರಿ. ಆದ್ರೆ ಈ ವ್ಯಕ್ತಿತ್ವ ಇಲ್ಲ. ಯಾವ ವ್ಯಕ್ತಿತ್ವ? ಈ ಕೆಲಸ ಮುಗಿಯೋವರೆಗೂ ಸಮಾಧಾನದಿಂದಿರುವುದಿಲ್ಲ. ಕೆಲಸ ಮುಗಿಸೋ ತನಕನೂ ನಾನು ಬಿಡಲ್ಲ. ದೇವರೇ ನನಗೆ ಶಕ್ತಿ ಕೊಡಿ. ಯಾವ ರೀತಿಲಿ ಯಾಕೋಬ ದೇವ್ರ ಜೊತೆಲಿ ಹೋರಾಡಿ ತನಗೇನ್ ಬೇಕೋ ತಾನು ಪಡ್ಕೊಂಡ್ನಲ್ವ, ಉತ್ತರ ಸಿಕ್ತಲ್ವ ಅವನಿಗೆ, ಆ ರೀತಿಲಿ ಹೋರಾಡುವಂತಹ ವ್ಯಕ್ತಿತ್ವ ನಮ್ಮಲ್ಲಿಲ್ಲ. ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಆದ್ರೆ ಆ ಕಷ್ಟ ನಿವಾರಣೆ ಮಾಡೋ ತನಕ ನಾನು ಸಮಾಧಾನದಿಂದ ಇರೋದಿಲ್ಲ ಅನ್ನೋಂಥ ವ್ಯಕ್ತಿತ್ವ ನಮ್ಮಲ್ಲಿದೆಯಾ? ಆಲೋಚನೆ ಮಾಡಿ. ನಾನು ಜಾಸ್ತಿ ಪ್ರೀಚ್ ಮಾಡಕ್ ಹೋಗ್ತಾ ಇಲ್ಲ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೀವು ಆಲೋಚನೆ ಮಾಡಿ, ನನ್ನ ವ್ಯಕ್ತಿತ್ವ ಎಂಥದ್ದು? 3 ಜನರ ಬಗ್ಗೆ ಹೇಳಿದ್ನಲ್ಲ, ಏನ್ ಮಾಡ್ತಾ ಇದ್ದಾರೆ? ಕೇವಲ ಸೊಸೆಯ ಭವಿಷ್ಯವನ್ನೇ ಭದ್ರಪಡಿಸಲು ಪ್ರಯತ್ನಿಸಿದ್ರು ನಯೋಮಿ. ರೂತಳು ಕೇವಲ ವಿಧೇಯವಾಗಿರೋಕೆ ಪ್ರಯತ್ನಿಸಿದ್ರು. ಬೋವಜನು ಕೇವಲ ಸಂಬಂಧಿಕನಿಗೆ ನ್ಯಾಯ ಸಲ್ಲಿಸಲು ಪ್ರಯತ್ನಿಸ್ತಾ ಇದ್ದಾನೆ. ಅಂತಹ ವ್ಯಕ್ತಿತ್ವ ನಮ್ಮಲ್ಲಿ ಬೆಳೆಸ್ಕೋಬೇಕು. ಸೊ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಜ್ಞಾಪಕ ಪಡಿಸ್ತಾ ಇದ್ದೀನಿ. ಮೊದಲನೇ ವಿಷಯ, ನನಗೆ ಅನಿಸ್ತಾ ಇರೋದು, ತಪ್ಪಾಗಿದ್ರೆ ಕ್ಷಮಿಸಿ, ನಮ್ಮಲ್ಲಿ ಅನೇಕ ಜನರು ನಾವು ಕುರುಡರಾಗಿದ್ದೀರಿ. ನನ್ನ ನಿಜವಾದ ಕ್ಯಾರೆಕ್ಟರ್ ಏನು ಅಂತ, ಗುಣ ಏನು ಅಂತ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದ್ದೀರಿ. ಬರ್ತಾ ಇದ್ರಿ, ಹೋಗ್ತಾ ಇದ್ರಿ, ದಿನ ಹೋಗ್ತಾ ಇದೆ, ವಾರಗಳು ಹೊಡಿತಾ ಇದೆ, ವರ್ಷಗಳು ಹೋಗ್ತಾ ಇದೆ. ನನ್ನ ನಿಜವಾದ ವ್ಯಕ್ತಿತ್ವ ನಮಗೆ ಗೊತ್ತಿಲ್ದಿರ ನಾವು ಜೀವನ ಮಾಡ್ತಾ ಇದ್ದೀರಿ, ಕುರುಡ್ರಾಗಿ ಜೀವನ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ, ಪ್ರಾಮಾಣಿಕವಾಗಿ ನಾನು ಯಾರು, ನನ್ನ ವ್ಯಕ್ತಿತ್ವ ಎಂಥದ್ದು, ಒರಿಜಿನಲ್. ನಾ ಹೇಳಿದ್ನಲ್ಲ, ನಾನು ಮೃಗ, ನನಗೆ ಫ್ರೀಯಾಗಿ ಬಿಟ್ಬಿಟ್ಟ ಅಂತಂದ್ರೆ, ಈ ಬೇಲಿಗಳು ಇಲ್ದಿರ ಬಿಟ್ಬಿಟ್ಟ ಅಂದ್ರೆ ನಾನು ಹೇಗೋ ಜೀವನ ಮಾಡ್ತೀನಿ. ಅದು ನನ್ನ ಒರಿಜಿನಲ್ ವ್ಯಕ್ತಿತ್ವ. ಆದ್ರೆ ದೇವ್ರ ವಾಕ್ಯ, ಕುಟುಂಬ ನನ್ನನ್ನ ಮನುಷ್ಯನಾಗಿ ಮಾಡ್ಕೊಂಡ್ ಬರ್ತಾ ಇರೋದು. ಇನ್ನು ಕಂಪ್ಲೀಟ್ ಇಲ್ಲ ನಾನು, ನನಗೆ ಗೊತ್ತು ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ. ಆ ರೀತಿಲಿ ಪ್ರಾಮಾಣಿಕವಾಗಿ ಪರಿಗಣಿಸಿ ನೋಡಿ. ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ಒಂದು ದೇವ್ರ ಹತ್ರ ಕೇಳಿ, ದೇವರೇ ನನ್ನ ವ್ಯಕ್ತಿತ್ವ ತೋರಿಸ್ಕೊಡಿ, ನಾನು ಎಂಥವನು, ನಾವು ಒರಿಜಿನಲ್ ಕ್ಯಾರೆಕ್ಟರ್ ಎಂಥದ್ದು ಅಂತ ತೋರಿಸ್ಕೊಡಿ ಅಂತ ದೇವ್ರ ಹತ್ರ ಕೇಳಿ, ದೇವ್ರು ತೋರಿಸ್ಕೊಡ್ತಾರೆ. ನಿಮ್ಮ ಆತ್ಮೀಯರ ಹತ್ರ ಕೇಳಿ, ನನ್ನ ಕ್ಯಾರೆಕ್ಟರ್ ಎಂಥದ್ದು ಅಂತ, ನಾನು ಎಂಥವನು. ನಿಮ್ಮ ಗಂಡನ ಹತ್ರ, ಹೆಂಡತಿ ಹತ್ರ ಕೇಳಿ, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಗುಣ ಎಂಥದ್ದು. ನಿಮ್ಮ ಮಕ್ಕಳ ಹತ್ರ ಕೇಳಿ, ನನ್ನ ಗುಣ ಎಂಥದ್ದು ಅಂತ. ಆವಾಗ ಗೊತ್ತಾಗುತ್ತೆ. ಅದರಿಂದ ದೂರ ಓಡೋಗೋದು ಬೇಡ. ಎಂಥದ್ದೇ ಕಠಿಣವಾದಂಥ, ಕಠೋರವಾದಂಥ ವ್ಯಕ್ತಿತ್ವ ಇದ್ರೂ ಬದಲಾವಣೆ ಆಗ್ಬೋದು. ಯಾಕಂದ್ರೆ ಪವಿತ್ರಾತ್ಮರ ಸಹಾಯ ನಮ್ಮಲ್ಲಿದೆ. ಈ 3 ಜನರ ವ್ಯಕ್ತಿತ್ವ ಏನಿದೆಯೋ ಅದು ನಮ್ಮೊಳಗೆ ಬರಬಹುದು. ಪ್ರಯತ್ನ ಪಡಬೇಕು. ಬೋಜನಂತೆ ಬದಲಾವಣೆ ಆಗೋವರೆಗೂ, ಬೆಳವಣಿಗೆ ಆಗೋವರೆಗೂ ನಾನು ಸಮಾಧಾನದಿಂದ ಇರೋಲ್ಲ. ಆ ಹೋರಾಟ ಬೇಕು. ಎಕ್ಸಾಂಪಲ್, ಸಾಲ ತೀರೋವರೆಗೂ ನಾನು ಸಮಾಧಾನದಿಂದ ಇರಲ್ಲ. ಆ ರೀತಿಲಿ ಹೋರಾಡಿ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಸಮಾಧಾನ ಬರೋವರೆಗೂ ನಾನು ಸಮಾಧಾನದಿಂದ ಇರುವುದಿಲ್ಲ. ಆ ರೀತಿಲಿ ಹೋರಾಡಿ. ನಾನು ಆತ್ಮಿಕವಾಗಿ ಬೆಳಿಬೇಕು, ಬೆಳೆಯೋ ತನಕ ನಾನು ಸಮಾಧಾನವಾಗಿರೋದಿಲ್ಲ. ಈ ಸಭೆಗೆ ಕಟ್ಟಬೇಕು, ಕಟ್ಟೋ ತನಕ ನಾನು ಸಮಾಧಾನದಿರಲ್ಲ. ಆ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವಾಗಿದ್ರು ಕೂಡ ನಂಬಿ. 3 ಜನ ಅದೇ ಮಾಡಿದ್ದು. ಬೋಜ ಬೇಕಂದ್ರೆ ಏನೇನೋ ಮಾಡ್ಬೋದಾಗಿತ್ತು, ಆದ್ರೆ ಆ ಅಧ್ಯಾಯ ಪೂರ್ತಿ ಓದ್ ನೋಡಿ ಅವನ ವ್ಯಕ್ತಿತ್ವ ಎಂಥದ್ದು ಅಂತ. ದುರುಪಯೋಗ ಪಡಿಸ್ಕೋಬೋದಾಗಿತ್ತು ಆ ಅವಕಾಶನ, ಆದ್ರೆ ಅವನು ನಿಯತ್ತಿ ನಿಂತಿಲ್ಲ. ಇವನಿಗೆ ವಯಸ್ಸಾಗಿದೆ, ಒಂದು ಯವನಸ್ಥ ಸ್ತ್ರೀ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಆರಾಮಾಗಿ ಮದುವೆ ಆಗ್ಬೇಕಿತ್ತು. ಇಲ್ಲ, ನ್ಯಾಯ ಏನು, ಇನ್ನೊಬ್ಬ ಇದ್ದಾನೆ, ಅವನ ವಯಸ್ಸು ನನಗಿಂತ ಕಮ್ಮಿ, ಫಸ್ಟ್ ಅವನ ಹತ್ರ ಕೇಳೋಣ. ಅವನು ಇಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಏನ್ ನ್ಯಾಯ ಬೇಕೋ ನಾನು ಕೊಡ್ತೀನಿ. ಬರೀ ಕೈಯಲ್ಲಿ ಹೋಗ್ಬೇಡ, ತಗೋ ನಿಮ್ಮ ಅತ್ತೆ ಹತ್ರ ಹೋಗ್ಬೇಕಾದ್ರೆ ಸೆರಗಲ್ಲಿ ತುಂಬಿಸ್ಕೊಂಡು ಹೋಗು.
ಅಂತಹ ವ್ಯಕ್ತಿತ್ವ ನಾವು ಬೆಳೆಸ್ಕೋಬೇಕು. ಆಮೇಲೆ ಸೊ ದಯವಿಟ್ಟು ಸಮಯ ತಗೊಂಡು ಈ ಅಧ್ಯಾಯ ಓದಿ, ಪವಿತ್ರಾತ್ಮರ ಹತ್ರ ಕೇಳಿ, ನಿಮ್ಮ ಆತ್ಮೀಯರ ಹತ್ರ ಕೇಳಿ, ನನ್ನ ವ್ಯಕ್ತಿತ್ವ ಅಂತೂ ಪ್ರಾಮಾಣಿಕವಾಗಿ ನಾನು ಯಾರು ಅಂತ ಸ್ಕ್ಯಾನ್ ಮಾಡಿ ನೋಡಿ ತಿಳ್ಕೊಳ್ಳಿ. ಓಡೋಗ್ಬೇಡಿ ಅದರಿಂದ, ಇದು ನಿಜ, ನಾನು ಇಂಥವನೇ ತಿಳ್ಕೊಳ್ಳಿ. ಪವಿತ್ರಾತ್ಮರ ಹತ್ರ ಸಹಾಯ ಕೇಳಿ, ಅದರಿಂದ ಬದಲಾವಣೆ ಆಗೋಣ. ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಎಂಥದೇ ವ್ಯಕ್ತಿತ್ವ ಇದ್ರು ಕೂಡ ಅದರಿಂದ ಬದಲಾವಣೆ ಮಾಡೋದಕ್ಕೆ ಅವ್ರು ಸಹಾಯ, ಅದಕ್ಕೋಸ್ಕರ ನಮ್ಮೊಳಗೆ ಜೀವನ ಮಾಡ್ತಾರೆ. ಅದು ನಿಜವಾದ ಕ್ರೈಸ್ತ ವ್ಯಕ್ತಿತ್ವ ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ. ಆಮೇಲೆ ಥ್ಯಾಂಕ್ ಯು.